ಗುಡ್ಡದ ಪರಮೇಶ್ವರ ಜಾತ್ರಾ ಹಾಗೂ ಪ್ರಸಾದ ನಿಲಯ ಉದ್ಘಾಟನೆ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಗಡ್ಡಿಹೊಳಿ ಮತ್ತು ಪಾಶ್ಚಾಪುರ ಗ್ರಾಮದ ಶ್ರೀ ಪರಮೇಶ್ವರ ದೇವರ ಜಾತ್ರಾ ಮಹೋತ್ಸವ ಹಾಗೂ ನೂತನವಾಗಿ ನಿರ್ಮಿಸಲಾದ ಪ್ರಸಾದ ನಿಲಯದ ಉದ್ಘಾಟನಾ ಸಮಾರಂಭವನ್ನ ಪರಮಪೂಜ್ಯ ವಿಶ್ವಾರಾಧ್ಯ ಮಹಾಸ್ವಾಮಿಗಳು, ಕುಂದರಗಿಯ ಪರಮಪೂಜ್ಯ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳ, ಪರಮಪೂಜ್ಯ ನಿಶ್ಚಲ ಸ್ವರೂಪ ಮಹಾಸ್ವಾಮಿಗಳು ಬೆಳಗಾವಿ ಹಾಗೂ ಯುವ ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರು, ವೃತ್ತಿಪರ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅವರಾದ ಸಂದೇಶ್ ರಾಜಮಾನೆ ಮತ್ತು ಕಮಿಟಿ ಸರ್ವ ಸದಸ್ಯರು ಎಲ್ಲರೂ ಸೇರಿ ಪ್ರಸಾದ ನಿಲಯವನ್ನ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಗುರು ಹಿರಿಯರು ಹಾಗೂ ಯುವಕರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪಾಶ್ಚಾಪುರ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಹಲೋ ಹುಕ್ಕೇರಿ ನ್ಯೂಸ್. ಶ್ರೀ ಗುರುದೇವನ ಆರಾಧ್ಯ ಗುರುದೇವನ ನಮಸ್ಕೃತ ಈ ಕ್ಷೇತ್ರದ ಅಧಿಷ್ಠಾನ ಮತ್ತು ಗುಡ್ಡದ ಪರಮೇಶ್ವರ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಕೊನೆಯ ಗುರುವಾರ ಇಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಈ ಪಾಶ್ಚಾಪುರ, ಗಡ್ಡಿಹೊಳಿ, ಹೊರಮಟ್ಟಿ, ಸಿಹಿಹೊಳಿ ಸುತ್ತಮುತ್ತ ಎಲ್ಲ ಗ್ರಾಮಗಳ ಭಕ್ತರು ಇಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಈ ಸರಿ ಸುಮಾರು 7-8 ವರ್ಷಗಳಿಂದ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಅವನ ಶಿವನ ಸಂಕಲ್ಪದಂತೆ ಇಲ್ಲಿ ನೆರವೇರ್ತಾ ಬಂದಿದ್ದಾವೆ. ಈ ವರ್ಷವೂ ಕೂಡ ಎಲ್ಲ ಈ ಜಾತ್ರಾ ಕಮಿಟಿಯ ಎಲ್ಲ ನಮ್ಮ ಯುವ ಮಿತ್ರರೆಲ್ಲ ತಮ್ಮ ಶ್ರಮಪಟ್ಟು ಇದನ್ನು ಪ್ರಸಾದ ನಿಲಯವನ್ನು ಕೂಡ ಇಲ್ಲಿ ಅಭಿವೃದ್ಧಿಗೊಳಿಸಿದ್ದಾರೆ. ಅದರ ಉದ್ಘಾಟನಾ ಸಮಾರಂಭವೂ ಕೂಡ ಇವತ್ತಾಗಿದೆ. ಅದರ ಒಂದು ಅತಿಥಿಯಾಗಿ ನಮ್ಮ ಸಂದೇಶ್ ರಾಜಮನೆಯವರು ಆಗಮಿಸಿದರು. ಅದರ ಜೊತೆಗೆ ಸಾನ್ನಿಧ್ಯವನ್ನು ನಮ್ಮ ಅಂಕಲಿಗೆಯ ಪರಮ ಪೂಜ್ಯರು ಕೂಡ ಆಗಮಿಸಿ ಕಾರ್ಯನಿಮಿತ್ತ ತೆರಳಿದ್ದಾರೆ. ಇದು ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗಬೇಕಾಗಿರೋದ್ರಿಂದ ಎಲ್ಲ ಸದ್ಭಕ್ತರು ಇದಕ್ಕೆ ಕೈ ಜೋಡಿಸಬೇಕು ಅಂಥೇಳಿ ಈ ಮೂಲಕವಾಗಿ ಮನವಿ ಮಾಡಿಕೊಳ್ತಾ, ಇದು ಉತ್ತರೋತ್ತರ ಇನ್ನೂ ಅಭಿವೃದ್ಧಿ ಆಗಲಿ ಅಂಥೇಳಿ ನನ್ನ ಮಾತಿಗೆ ಗುಡ್ಡದ ಪರಮೇಶ್ವರದ ಜಾತ್ರೆ ನಿಮಿತ್ತ ಆಹ್ವಾನ ನೀಡಲಾಗಿತ್ತು. ಇಲ್ಲಿ ಬಂದ ಮೇಲೆ ಸ್ವಾಮೀಜಿಗಳ ದರ್ಶನ, ದೇವರ ದರ್ಶನ ಆಗಿದೆ. ಈ ಜಾತ್ರೆ ಮಹೋತ್ಸವ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ಪ್ರತಿ ವರ್ಷ ಅಭಿವೃದ್ಧಿ ಪಡ್ಕೊಂಡೇ ಬರ್ತಾ ಇದೆ. ಇವತ್ತು ಅದೇ ರೀತಿ ಪ್ರಸಾದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಅಂಕಲಿಗೆ ಸ್ವಾಮಿ ಗುರುಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಇದೇ ರೀತಿ ಅಭಿವೃದ್ಧಿ ಆಗಲಿ ಮತ್ತು ಕಮಿಟಿ ಮೆಂಬರ್ ದೇವರ ಆಶೀರ್ವಾದ ಇನ್ನೂ ಅಭಿವೃದ್ಧಿ ಆಗಲಿ. ಪಾಶ್ಚಾತ್ಯ ಗ್ರಾಮಸ್ಥರು